ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಂಡಿ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸುತ್ತೆ. ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್. ಈ ಬ್ಲಾಗ್ನ ವಿಷಯ ಏನಪ್ಪ ಅಂದರೆ, ನನ್ನ ಫ್ರೆಂಡು ಅವನೇ ಡೈರೆಕ್ಷನ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ಒಂದು ಮೂವಿ ಮಾಡಿದ್ದಾನೆ. ಆ ಮೂವಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಬಂದಿದ್ದೀವಿ. ಬನ್ನಿ ಮೂವಿಗೆ ಹೇಗಿದೆ ಅಂತ ನೋಡೋಣ. ಡೈರೆಕ್ಟರ್ ಬಂದು ನನ್ನ ಫ್ರೆಂಡ್ ಆದರ್ಶ್ ಅಂತ. ನಾನು ಅವನು ಚಿಕ್ಕ ವಯಸ್ಸಿನ ಫ್ರೆಂಡು. ಇವತ್ತು ಅವನದೇ ಡೈರೆಕ್ಷನಲ್ಲಿ ಮೂಡಿ ಬಂದಿರೋ ಅನಿರೀಕ್ಷಿತ ಅಂತ ಮೂವಿ ನೋಡೋಕೆ ಬಂದಿದ್ದೀವಿ ಗೈಸ್. ಬನ್ನಿ ಹೇಗಿದೆ ಅಂತ ನೋಡೋಣ. ನೋಡ್ಬಿಟ್ಟು ನಾನು ನಿಮಗೆ ಆಮೇಲೆ ಮತ್ತೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಎಷ್ಟು ಜನ ಮೂವಿ ನೋಡಕ್ಕೆ ಟೀಸರ್ ಎಷ್ಟು ಜನ ನೋಡಿದ್ರಾ? ನಾವು ಓಕೆ ಗ್ರೇಟ್. ಎಷ್ಟು ಜನ ಡೈರೆಕ್ಟರ್ ಕಡೆಯಿಂದ ಬಂದಿದ್ದೀರಾ ಇಲ್ಲಿ? ನನ್ನ ಹೆಸರು ಆದರ್ಶ್ ಅರಳುಟಿ. ಈ ಚಿತ್ರದ ನಿರ್ದೇಶಕ ಮತ್ತು ಬರಹಗಾರ. ರೈಟಿಂಗಲ್ಲಾಗಲಿ ಪ್ರತಿಯೊಂದನ್ನು ಸಪೋರ್ಟ್ ಮಾಡಿದವರು ಪುನೀತ್ ತೆಗೆದಲ್ಲಿ ತೇಜಸ್ ಎಂ ಮತ್ತು ದೀಪಕ್ ಆಚಾರ್ಯ ಅವರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಇಲ್ಲ ಇದು ಮಾಡ್ಬೋದು, ಈ ಕತೆ ದೊಡ್ಡ ಮಟ್ಟದಲ್ಲೇ ಮಾಡೋಣ. ನಾವು ಯಾವತ್ತೂ ಇದನ್ನ ಕತೆ ಸ್ಟಾರ್ಟ್ ಮಾಡಿದಾಗ ಇದು ಶಾರ್ಟ್ ಫಿಲ್ಮ್ ಥರ ಮಾಡಬೇಕು ಅಥವಾ ಕಮ್ಮಿ ಬಜೆಟ್ ಮಾಡೋಣ, ಯಾವುದೋ ಒಂದು ಲೊಕೇಶನ್ ಶೂಟ್ ಮಾಡೋಣ ಅನ್ನೋ ಯಾವ ಇಂಟೆನ್ಷನ್ ಇರಲಿಲ್ಲ. ಒಂದು ಫಿಲಮ್ ಏನೆಲ್ಲ ಎಫರ್ಟ್ ಹಾಕಬೇಕು ಅದೇ ಎಫರ್ಟ್ನ ಹಾಕಿ ಮಾಡೋಣ ಅನ್ನೋ ಥರನೇ ಮಾಡಿರೋ ಚಿತ್ರ ಇದು. ಸೊ ಕತೆ ಎಲ್ಲ ಬರೆದು ಎಲ್ಲ ರೆಡಿ ಆದಮೇಲೆ ಅದು ಸ್ಕ್ರೀನ್ ಮೇಲೆ ತೋರಿಸೋದಕ್ಕೆ ಒಂದು ಕಾಣ್ಬೇಕಲ್ವಾ, ಅವಾಗ ನನ್ನ ಜೊತೆ ಸೇರಿದವರು ಅಜಯ್ ಕೀರ್ತನ್ ಅವರು. ಸೊ ಎಡಿಟಿಂಗ್ ಮಾಡಿಕೊಟ್ಟಿರೋದು ನನಗೆ ಸುಮಾರು ಜನ ಕೇಳ್ತಾ ಇದ್ದೀನಿ ನನಗೆ ಇದು ಮ್ಯೂಸಿಕ್ ಮಾಡಿರೋದು ಯಾರು, ಸಾಂಗ್ ಚೆನ್ನಾಗಿ ಬಂದಿದೆ, ದೇವಿ ಸಾಂಗ್ ಆಗಲಿ ಬರೆದವರ ಯಾರೋ ಸಾಂಗ್ ಆಗಲಿ ಅಥವಾ ಟೀಸರ್ ಟೈಮ್ ತುಂಬಾ ಜನ ಕೇಳಿದ್ವಿ. ಒಂದೇ ಬೀಜಮ್ ಅಲ್ಲ, ಒಂದೇ ಟೀಸರ್ ಹತ್ರ ಒಂದು 4 ಬೀಜಮ್ ಕಟ್ ಮಾಡಿಲ್ಲ, ಹೇಗೆ ಮಾಡಿರೋದು ಅಥವಾ ಯಾರು ಮಾಡಿರೋದು ಅಂತ. ಅದ್ರ ಹಿಂದಿನ ಕಲಾವಿದರು ಶರತ್ ಅವರು ತುಂಬಾ ಡೆಡಿಕೇಟೆಡ್ ಪರ್ಸನ್. ಶಂಕರ ಹೊಸೂರ್ ಅಂತ. ಅವರೇ ಬ್ರಹ್ಮಶ್ರೀ ಕಲಾವೇದಿಕೆ ಅಂತ ಇದೆ. ಸೊ ಅದರಿಂದ ಅಕ್ಷರ ಚಿಕ್ಕಪ್ಪ ಯಾರು ಇಲ್ಲಿರೋ ಇಷ್ಟೋ ಜನರು ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಅವ್ರದ್ದು ಒಂದು ಸ್ಲಾಟ್ ಒಂದು ಟೈಮ್ ಅಂತ ಇರುತ್ತೆ. ಯಾವುದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಪರವಾಗಿಲ್ಲ, ಫಿಲಮ್ಗೋಸ್ಕರ ಅಲ್ಲ ಮಾಡೋಣ ಅಂತ ನಿಂತು ಮಾಡಿದ್ದಾರೆ. ಸೊ ಈ ತಂಡ ಇಲ್ಲ ಅಂತಂದ್ರೆ ಅನಿರೀಕ್ಷಿತ ಮೂವಿ ಇಲ್ಲ. ಸೊ ಅದು ಬಿಟ್ಟು ನಿಮ್ಮೆಲ್ಲರಿಗೂ ಶನಿವಾರದ್ದು ವೀಕೆಂಡ್ ಮಾಡಕ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬೆಂಗಳೂರಲ್ಲಿ. ಆದ್ರೂ ನಾವು ಮೂವಿ ನೋಡೋದಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗೈಸ್ ಇವಾಗ ತಾನೇ ನನ್ನ ಫ್ರೆಂಡ್ ಮಾಡಿರೋ ಮೂವಿ ನೋಡಿದೆ. ತುಂಬ ಕ್ರೇಜಿ ಆಗಿದೆ ಗೈಸ್. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಒಂದೊಂದು ಸೀನ್ ಕೂಡ ಸೂಪರ್ ಅಂದ್ಕೊಳ್ಳಿ. ನೇಮ್ ಥರನೇ ಒಂದೊಂದು ಸೀನು ಅನಿರೀಕ್ಷಿತವಾಗಿದೆ. ಸೊ ಗೈಸ್ ನಾನು ಪ್ರೀಮಿಯರ್ ಶೋಗೆ ಬಂದಿದ್ದೆ. ನೀವು ಮೂವಿ ನೋಡಬೇಕು ಅಂದರೆ ಟಿಕೆಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ ಕ್ಲಿಕ್ ಮಾಡಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಶೋ ಇರೋದು August 9 ಸಂಡೇ 11 AM. ಸೊ ನಾನು ಬರ್ತಾಯಿದ್ದೀನಿ, ನೀವು ಬನ್ನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಜೈ ಶ್ರೀರಾಮ್. ಒಳ್ಳೆ ಕಂಟಿನ್ಯೂ ಮಾಡು. ಸೂಪರ್ ಚೆನ್ನಾಗಿತ್ತು ಮೂವಿ. ಏನು ಇಷ್ಟ ಆಯಿತು ತುಂಬ ನನಗೆ ಮೂವಿ? ಬ್ರೋ ಹೇಳ್ಬೇಕಂದ್ರೆ ಆದಿ ನನ್ನ ಫ್ರೆಂಡು, ನಾವಿಬ್ಬರು ಸ್ಕೂಲ್ ಮೇಟ್ಸು ಮತ್ತು ಕ್ಲಾಸ್ಮೇಟ್ಸು. ಮುಂಚೆ ಅವನು ಯಾವಾಗಲೂ ಸಿದ್ದಾಗ ನಾವು ಯಾವಾಗಲೂ ಒಂದು ಕಡೆ ಕೂತ್ಕೊಂಡು ಮಾತಾಡುವಾಗಲೂ ಹೇಳ್ತಾ ಇದ್ದ, ಮಚ್ಚ ನಾವು ಏನೋ ಒಂದು ಮಾಡಬೇಕು ಅಂತ. ಅವನಿಗೆ ಚಿಕ್ಕ ವಯಸ್ಸಿಂದನೂ ಇದ್ರಲ್ಲಿ ತುಂಬ ಇಂಟ್ರೆಸ್ಟ್ ಅವನಿಗೆ ಫಿಲ್ಮ್ ಮೇಕಿಂಗಲ್ಲಿ. ನಾವು ಅವ್ನಿಗೆ ಯಾವಾಗಲೂ ಅವನು ಸ್ಕ್ರಿಪ್ಟ್ ಮಾತ್ರ ಸಕ್ಕದಾಗಿ ಬರೀತಾನೆ. ಚಿಕ್ಕವರಿರುವಾಗಲಿಂದನೂ ಅಷ್ಟೇ, ಒಂದು ಕವಿತೆ ಬರೀತಿದ್ದ ಯಾವಾಗಲೂ.
ನಾವು ಅವನ್ನ ಮಾಡ್ಬೇಕಾದ್ರೆ ಅನ್ಕೊಂಡಿದ್ವಿ ಇವನೇನೋ ಒಂದು ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಅದೇ ಟ್ರ್ಯಾಕಲ್ಲಿ ಚೆನ್ನಾಗಿ ಬೆಳ್ಕೊಂಬಂದಿದ್ದಾನೆ. ಮೂವಿ ತುಂಬ ಸಕ್ಕತ್ತಾಗಿ ಬಂದಿದೆ. ಮತ್ತು ಸ್ಟೋರಿ ನನಗೆ ಮುಂಚೆನೇ ಹೇಳಿದ್ದ ಅವನು, ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಅವ್ನು ಹಿಂಗೆ ಹೇಳಿದ್ನೋ ನನಗೆ ಸ್ಕ್ರೀನ್ ಪ್ಲೇ ಹೇಳಿದ್ದ ಅದೇ ಥರನೇ ತೊಗೊಂಬಂದಿದ್ದ ಸ್ಕ್ರೀನ್ ಮೇಲೆ. ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಅವ್ನು ಹೇಳಿದ ತಕ್ಕನಾಗೆ ಕೆಲಸ ಮಾಡಿದ್ದಾನೆ ಅನ್ನೋ ಒಂದು ಇದು ನಮ್ಗೊಂಥರ ಪ್ರೌಡ್ ಫೀಲ್ ಆಗ್ತಿದೆ ಅವನ್ನ ಮೂವಿ ನೋಡೋದ್ಮೇಲೆ, ಫ್ರೆಂಡ್ ಅಂತ ಹೇಳ್ಬಿಟ್ಟು. ಸೊ ಆಲ್ ದ ಬೆಸ್ಟ್ ಆದಿ, ಹಿಂಗೆ ಬೆಳೀತಾ ಇರೋ, ಚೆನ್ನಾಗಿದೆ, ಇದೇ ಕಂಟಿನ್ಯೂ ಮಾಡೋದು, ತುಂಬ ಚೆನ್ನಾಗಿ ಬರೀತಾ ಇದ್ದ. ಆ್ಯಂಡ್ ಇದೇ ಥರ ಕಂಟಿನ್ಯೂ ಮಾಡಿ, ಇನ್ನೂ ಇದೇ ಥರ ಅನಿರೀಕ್ಷಿತವಾಗಿಯೇ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಚೆನ್ನಾಗಿರೋ ಮೂವೀಸ್ನ ಮಾಡು. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ ಅನಿರೀಕ್ಷಿತ ಟೀಮ್. ಇದು ಯಾವ ಆ್ಯಂಗಲಿಂದಲೂ ಶಾರ್ಟ್ ಮೂವಿ ಥರ ಅನಿಸೇ ಇಲ್ಲ. ಒಂದೊಂದು ಸೀನ್ಸ್ ಕೂಡ ಗೂಸ್ಬಂಪ್ಸೆ ನನಗೆ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ